ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕುಶಲ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಪುಟ್ಟ ಅಡುಗೆ ಮನೆಯ ಮೇಕ್ ಓವರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮದು ಎಷ್ಟು ಸ್ಮಾಲ್ ಕಿಚನ್ ಇದೆ ಮತ್ತು ತುಂಬ ಮೆಸ್ಸಿ ಆಗಿದೆ. ಆ್ಯಕ್ಚುಲಿ ವರ್ಕಿಂಗ್ ವುಮೆನ್ ಎಲ್ಲರ ಮನೆಯಲ್ಲೂ ಇದೇ ಸ್ಥಿತಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಡುಗೆ ಮಾಡ್ಕೊಳ್ಳೋದು ಎಲ್ಲಂದ್ರೆ ಅಲ್ಲೇ ಹಾಕ್ಬಿಟ್ಟು ಆರ್ಗನೈಸ್ ಮಾಡೋದಕ್ಕೆ ಟೈಮೇ ಇರ್ತಿರ್ಲಿಲ್ಲ. ಇವಾಗ ಮಗು ಆದಮೇಲಂತೂ ಅದೊಂದು ಎಕ್ಸ್ಕ್ಯೂಸ್ ಸಿಕ್ಬಿಟ್ಟಿದೆ, ಟೈಮ್ ಇಲ್ಲ ಅಂತ. ಸೊ ಎಲ್ಲ ಹಾಗಾಗಿ ಇದೆ. ಬನ್ನಿ ಎಲ್ಲನೂ ಎತ್ತಿ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ. ಫಸ್ಟು ಅಲ್ಲಿರೋ ಗ್ಲಾಸ್ ಬಾಟಲ್ಸ್ನೆಲ್ಲ ಎತ್ತು ಕ್ಲೀನಾಗಿ ವಾಶ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ಆ ಸ್ಟವ್ನ ಸಹ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಪ್ರತಿದಿನ ಅಡುಗೆ ಮಾಡಿ ಅಲ್ಲೇ ಗಲೀಜು ಹಾಗೆ ಇರುತ್ತೆ, ಮೇಲೆ ಮಾತ್ರ ಒರೆಸ್ಕೊಳ್ತಾ ಇರ್ತೀವಿ. ಸೊ ಇವಾಗ ಹೇಗಿದ್ರು ಕಿಚನ್ ಮೇಕ್ ಓವರ್ ಮಾಡ್ತಿದ್ದೀನಿ ಅಂತ ಗ್ಯಾಸ್ ಸ್ಟವ್ನ ಕೂಡ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ ವಾಶ್ ಹಾಕಿ ಕ್ಲೀನಾಗಿ ಅದನ್ನೆಲ್ಲ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಬೇಗ ಮುಗಿಯುತ್ತೆ, 1 ಡೇ 2 ಡೇಸಲ್ಲಿ ಅಂದ್ಕೊಂಡೆ. ಬಟ್ ಒಂದು ವಾರ ಹಿಡಿತು. ಮಗು ಮಲಗಿದಾಗ ಎಷ್ಟಾಗುತ್ತೋ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟ್ ಎಂಡ್ ರಿಸಲ್ಟ್ ನೋಡಿದ್ಮೇಲಂತೂ ತುಂಬ ಖುಷಿ ಆಯಿತು. ಎಂಥ ಟ್ರಾನ್ಸ್ಫಾರ್ಮೇಷನ್ ಬಿಫೋರ್ಗೂ ಆಫ್ಟರ್ಗೂ. ನೀವೇ ಕೊನೆವರೆಗೂ ನೋಡಿ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಗ್ಯಾಸ್ ಸ್ಟವ್ ಒರೆಸೋದ್ರ ಜೊತೆಗೆ ಹಾಗೆ ಟೈಲ್ಸ್ನ, ಕೌಂಟರ್ ಟಾಪ್ನ ಎಲ್ಲ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ದಿನ ಅಡುಗೆ ಮಾಡುವಾಗ ಒಗ್ಗರಣೆದಾಗಿರ್ಬೋದು, ಆಯಿಲ್ ಸ್ಪಿಲ್ಲಿಂಗ್ಸ್ ಎಲ್ಲ ಆಗಿರುತ್ತೆ, ಬೇರೆ ಗಲೀಜುಗಳೆಲ್ಲ. ಅದಕ್ಕೋಸ್ಕರ ಎಲ್ಲನೂ ಕ್ಲೀನಾಗಿ ಸ್ಕ್ರಬ್ ಮಾಡಿಕೊಂಡು ತೊಳಿತಾ ಇದ್ದೀನಿ. ಅಲ್ಲಿದ್ದ ಗ್ಲಾಸ್ ಕಂಟೈನರ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಫಸ್ಟು ಒಂದು ಸ್ವಲ್ಪ ಹೊತ್ತು ವಾಟರಲ್ಲಿ ಸೋಕ್ ಮಾಡಿ, ಆಮೇಲೆ ಕ್ಲೀನಾಗಿ ಬಾಟಲ್ ತೊಳೆಯೋ ಬ್ರಷ್ ಇದೆ, ಆ ಬ್ರಷ್ ಯೂಸ್ ಮಾಡಿ ನಾರ್ಮಲ್ ಸೋಪ್ ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ಅದನ್ನೇನು ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ, ಏನೆಲ್ಲರೂ ವಾಶ್ ಮಾಡೋ ಥರನೇ ವಾಶ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಕಿಚನ್ದು ಲುಕ್ ಚೇಂಜ್ ಮಾಡಬೇಕಂದ್ರೆ ನನಗೆ ವಾಲ್ಪೇಪರ್ ಹಾಕಿದ್ರೆ ಎಲಿಗೆಂಟಾಗಿ ಕಾಣಿಸುತ್ತೆ ಅನಿಸ್ತು. ಈ ಐಡಿಯಾ ನಾನು ಪಿಂಟ್ರೆಸ್ಟಲ್ಲಿ ನೋಡಿದೆ. ಈ ವಾಲ್ಪೇಪರ್ ಪ್ಯಾಟರ್ನ್ ತುಂಬ ಇಷ್ಟ ಆಯಿತು. ಸೊ ಆರ್ಡರ್ ಮಾಡಿದೆ. ವಾಲ್ಪೇಪರ್ ಆ್ಯಕ್ಚುಲಿ ಅಪ್ಲೈ ಮಾಡೋದು ಈಸಿನೇ, ಬಟ್ ಯಾವುದಾದ್ರೂ ಹೆಲ್ಪ್ ತೊಗೊಳ್ಳಿ. ನಂತರ ಇಲ್ಲಿ ಒಬ್ಬಳೇ ಅಪ್ಲೈ ಮಾಡೋಕ್ಕೆ ಹೋಗಿ ಒಂಚೂರು ಸರಿಯಾಗಿ ಬಂದಿಲ್ಲ ಅಂತ ಅನಿಸ್ತು. ಹಾಗೆ ಸೈಡ್ಗೆ ಗ್ರಾಸ್ ಮ್ಯಾಟ್ನ ಆ್ಯಡ್ ಮಾಡಿದ್ದೀನಿ. ಈ ಗ್ರಾಸ್ ಮ್ಯಾಟು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಅದಾದಮೇಲೆ ಅಲ್ಲೇ ಒಂದು ರೊಟೇಟಿಂಗ್ ಟ್ರೇ ಇಡ್ತಾ ಇದ್ದೀನಿ, ಅದು ಅಮೆಝಾನಿಂದ ತರಿಸಿರೋದು. ಒಗ್ಗರಣೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನು ಅದರೊಳಗೆ ಇಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಪಕ್ಕ ಇದ್ದರೆ ಅಡುಗೆ ಮಾಡುವಾಗ ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸಾಸಿವೆ ಆಗಿರ್ಬೋದು, ಜೀರಿಗೆ, ಸೋಂಪು, ಅಜ್ವೈನು, ಸಕ್ಕರೆ, ಹಿಂಗು, ಎಣ್ಣೆ, ಉಪ್ಪು ಎಲ್ಲನೂ ಅಲ್ಲೇ ಇಟ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಸಹ ಅಲ್ಲೇ ಇಡ್ತಾ ಇದ್ದೀನಿ. ನೋಡ್ತಿರ್ಬೋದು, ಇದು ರೊಟೇಟಿಂಗ್ ಟ್ರೇ ಆಗಿರೋದ್ರಿಂದ ನೀವು ಯಾವ್ದು ಬೇಕೋ ಅದನ್ನು ರೊಟೇಟ್ ಮಾಡ್ಕೊಂಡು ತೊಗೊಬೋದು. ಸೊ ಈಸಿ ಆಗುತ್ತೆ ಅಂತ ಎಲ್ಲನೂ ಈ ಶೇಕರ್ ಬಾಟಲ್ಸಲ್ಲಿ ಹಾಕಿ ಗ್ಲಾಸ್ ಕಂಟೈನರ್ಸಲ್ಲಿ ಅಲ್ಲೇ ಇಟ್ಕೊತಾ ಇದ್ದೀನಿ. ಅದ್ರ ಪಕ್ಕ ಒಂಚೂರು ಬ್ಲ್ಯಾಂಕ್ ಸ್ಪೇಸ್ ಇಟ್ಟು ಸೈನ್ ಬೋರ್ಡ್ನ ಅಂಟಿಸ್ತಾ ಇದ್ದೀನಿ. ಲೀವ್ ಲವ್ ಈಟ್ ಅಂತ ಅದ್ರ ಮೇಲೆ ಬರ್ತಿದೆ. ಹಾಗೆ ಅದ್ರ ಪಕ್ಕ ಒಂದು ವುಡನ್ ಟ್ರೇ ಇಡ್ತಾ ಇದ್ದೀನಿ. ಅದರಲ್ಲಿ ನೈಫ್ ಮತ್ತು ಸಿಸರ್ ಸೆಟ್ಟು, ಕಟ್ಲರಿ ಹೋಲ್ಡರ್ನ ಇಡ್ತಾ ಇದ್ದೀನಿ. ಸ್ಪೂನ್ಸ್, ಫೋಕ್ ಮತ್ತು ಲೈಟರ್ನ ಕೂಡ ಅದರಲ್ಲೇ ಇಡ್ತಾ ಇದ್ದೀನಿ. ಹಾಗೆ ಒಂದು ಕ್ಯೂಟಾಗಿರಲಿ ಅಂತ ಕ್ಯೂಟ್ ಮಗ್ಗಲ್ಲಿ ಸಕ್ಯುಲೆಂಟ್ಸ್ ಹಾಕಿ ಆ ಪ್ಲಾಂಟ್ಸ್ನ ಇಡ್ತಾ ಇದ್ದೀನಿ. ಮತ್ತು ಲಕ್ಕಿ ಬ್ಯಾಂಬೂನ ಕೂಡ ಇಡ್ತಾ ಇದ್ದೀನಿ. ಕೌಂಟರ್ ಟಾಪಲ್ಲಿ ಲಕ್ಕಿ ಬ್ಯಾಂಬೂ ಇಟ್ಟರೆ ಅದು ಗುಡ್ ಲಕ್ ಸೈನ್ ಅಂದ್ಬಿಟ್ಟು, ಮತ್ತು ವುಡನ್ ಚಾಪಿಂಗ್ ಬೋರ್ಡ್ಸ್ನ ಸಹ ಅಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಕಾರ್ನರ್ ಇವಾಗ ರೆಡಿ ಆಗಿದೆ. ಹಾಗೆ ಮೇಲಿದ್ದ ಗ್ರಾಸರೀಸ್ ಎಲ್ಲ ಫಿಲ್ ಮಾಡ್ಕೊಳ್ಳೋಣ ಅಂತ ಆ 1000 ml ಬಾಟಲ್ಸ್ ಏನಿದೆ ಅದನ್ನೆಲ್ಲಾನು ಕ್ಲೀನಾಗಿ ವಾಶ್ ಮಾಡಿ ಏರ್ ಡ್ರೈ ಮಾಡಿದ್ದೆ. ಏರ್ ಡ್ರೈಯಲ್ಲಿ ಏನಾದರೂ ನೀರು ಹಾಗೆ ಇದ್ದರೆ ಸ್ವಲ್ಪ ಬಟ್ಟೆಯಲ್ಲಿ ಕೂಡ ಒರೆಸ್ಕೊಬೋದು. ಇದರಲ್ಲಿ ಎಲ್ಲ ದಾಲ್ಸ್, ಪಲ್ಸಸ್, ಎವ್ರಿಡೇ ಏನೇನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಹಾಕಿ ಅದರೊಳಗೆ ಏನೇನಿದೆ ಅಂತ ಎಲ್ಲ ಕ್ಲೀನಾಗಿ ಬರೆದು ಅಂಟಿಸ್ತಾ ಇದ್ದೀನಿ. ಗ್ಲಾಸ್ ಕಂಟೈನರ್ಸಲ್ಲಿ ಕಾಣಿಸುತ್ತೆ ಮತ್ತು ಅದು ಏನಿದೆ ಅಂತ ನಂಗೆ ಗೊತ್ತಿದೆ, ಬಟ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದನ್ನು ಬರ್ದು ಅಂಟಿಸ್ತಾ ಇದ್ದೀನಿ ನಾನು. ನೋಡಿ.
ಇದು ಎಲ್ಲಾನು 1000 ml ಗ್ಲಾಸ್ ಕಂಟೈನರ್ಸ್ ಆಗಿರುತ್ತೆ. ಇದೆಲ್ಲಾನು ಮೀಶೋನಲ್ಲಿ ತರಿಸಿದ್ದು ಆಲ್ಮೋಸ್ಟ್ 2-3 ಇಯರ್ಸ್ ಬ್ಯಾಕ್. ಕ್ವಾಲಿಟಿ ಎಲ್ಲ ಅಮೇಝಿಂಗ್ ಆಗಿದೆ. ಎಲ್ಲಾನು ನಾನು ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಒಂದನ್ನು ಒಡೆದಿಲ್ಲ. ಹಾಗೆ ಇದು ಬಂದ್ಬಿಟ್ಟು 400 ml ಕಂಟೈನರ್ಸ್. ಇದನ್ನ ಸಹ ಮೀಶೋಲ್ಲೇ ತರಿಸಿದ್ದು. ಇದರೊಳಗೆ ಕಡಿಮೆ ಯೂಸ್ ಮಾಡೋ ಐಟಮ್ಸ್ ಲೈಕ್ ಕಡಲೆಬೇಳೆ ಆಗಿರ್ಬೋದು, ಕಡಲೆ ಬೀಜ, ಉದ್ದಿನಬೇಳೆ ಅದನ್ನೆಲ್ಲಾನು ಹಾಕಿದ್ರಲ್ಲೇ ಸ್ಟೋರ್ ಮಾಡ್ತಿದ್ದೀನಿ. ಮೊದಲೇ 6 ಬಾಟಲ್ಸ್ ಇತ್ತು, ಇವಾಗ ಮತ್ತೆ ಮೇಕ್ ಓವರ್ ಮಾಡೋದಕ್ಕಂತ ಇನ್ನ 6 ಬಾಟಲ್ಸ್ ತರಿಸಿದ್ದೀನಿ. ಇದರಲ್ಲೇ ಬಾದಾಮಿ, ಗೋಡಂಬಿ ಮತ್ತೆ ದ್ರಾಕ್ಷಿನೆಲ್ಲ ಸ್ಟೋರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಅದು ಹೇಗಿರುತ್ತೆ ಕವರಲ್ಲಿ ಹಾಗೆ ಇಟ್ಬಿಟ್ರೆ ಯಾರು ತಿನ್ನೋದು ಇಲ್ಲ. ಅಟ್ಲೀಸ್ಟ್ ಅದು ಕಾಣಂಗಿಟ್ರೆ ಗ್ಲಾಸ್ ಕಂಟೈನರ್ಸಲ್ಲಿ ಮೇಲೆ ಎತ್ಕೊಂಡು ತಿಂತಾ ಇರ್ತಾರೆ ಹೋಗಿ ಬಂದು ಅಂದ್ಬಿಟ್ಟು ಅದನ್ನು ಗ್ಲಾಸ್ ಕಂಟೈನರ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ತುಪ್ಪ ಕೂಡ ಇದರಲ್ಲೇ ಹಾಕಿಡ್ತಾ ಇದ್ದೀನಿ. ತುಪ್ಪ ಇದು ಹಸು ತುಪ್ಪ ತಗೊಂಬರೋದು, ಮಾಡೋದಿಲ್ಲ ಮನೆಯಲ್ಲಿ. ಸೊ ಚಿಲ್ಲಿ ಪೌಡರ್ನ ಸಹ ಇದರಲ್ಲೇ ಹಾಕಿಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಖಾಲಿ ಆಗಿತ್ತು ಅಂತ ಅಂಗಡಿಯಿಂದನೇ ತಂದ್ಬಿಟ್ಟು ಚಿಲ್ಲಿ ಪೌಡರ್ ಹಾಕಿ ಇಡ್ತಾ ಇದ್ದೀನಿ. ಮಾಡ್ಕೋಬೇಕು. ಅದಾದಮೇಲೆ ಇದು 200 ml ಬಾಟಲ್ಸು. ಇದರಲ್ಲಿ ಎಲ್ಲ ಸ್ಪೈಸಸ್ನ ಇಡ್ತಾ ಇದ್ದೀನಿ. ಲೈಕ್ ಸೆಸಮಿ ಸೀಡ್ಸ್ ಇರ್ಬೋದು, ಮೆಂತ್ಯೆ, ಚಕ್ಕೆ, ಲವಂಗ, ಸ್ಟಾರ್ ಅನೈಸ್ ಇರ್ಬೋದು, ಎಲ್ಲಾನು ಇದರಲ್ಲಿ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇದು ಸಹ 400 ml ಬಾಟಲ್ಸ್ ನೋಡಿದ್ರಲ್ಲ, ಸೇಮ್ ಬ್ರ್ಯಾಂಡು. ಇದಂತೂ ಇನ್ನೂ ಕ್ಯೂಟಾಗಿ ಕಾಣಿಸ್ತಿದೆ. ಇದರೊಳಗೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಎಲ್ಲಾನು ಇದರೊಳಗೆ ಹಾಕಿಡ್ತಾ ಇದ್ದೀನಿ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹನಿನ ಸಹ ಇದೆ 200 ml ಬಾಟಲಲ್ಲಿ ಹಾಕಿ ಫಿಲ್ ಮಾಡಿಡ್ತಾ ಇದ್ದೀನಿ. ಯಾಕಂದರೆ ನಾವು ತಂದಿರೋದು ದೊಡ್ಡ ಬಾಟಲ್ ಆಗಿರೋದ್ರಿಂದ ಪ್ರತಿ ಸಲ ಯೂಸ್ ಮಾಡುವಾಗ ಸ್ಪೂನ್ ತೆಗ್ದು ಹಾಕಿ ಮಾಡೋದು ಬೇಡ ಅಂದ್ಬಿಟ್ಟು ಈ 200 ml ಕಂಟೈನರಲ್ಲೇ ಹಾಕಿ ಒಂದು ಸ್ಪೂನ್ ಹಾಕಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ಇವಾಗ ಇದನ್ನೆಲ್ಲಾನು ಅರೇಂಜ್ ಮಾಡೋಣ ಬನ್ನಿ. ಇದು ಬಂದ್ಬಿಟ್ಟು ನಮ್ಮ ಮನೇಲಿ ಸ್ಟೀಲ್ ರ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮಲ್ಲಿ ಯಾವುದೂ ಶೆಲ್ಫ್ಸ್ ಇಲ್ಲ, ಅದಕ್ಕಾಗಿ ನಾನು ಸ್ಟೀಲ್ ರ್ಯಾಕಲ್ಲೇ ಎಲ್ಲಾನು ಸ್ಟೋರ್ ಮಾಡ್ತಾ ಇದ್ದೀನಿ. ಇದಿರೋದ್ರಿಂದ ತುಂಬ ಯೂಸ್ ಆಗಿದೆ ಮತ್ತು ಇದು ರೆಂಟಲ್ ಫ್ರೆಂಡ್ಲಿ ಕೂಡ. ನೀವು ತೊಗೊಂಡು ಬೇರೆ ಮನೆ ಹೋದರೆ ಅಲ್ಲಿ ಸಹ ಇದನ್ನು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮನೇಲಿ ಶೆಲ್ಫ್ಸ್ ಇಲ್ಲ ಅಂತ ಏನು ವರಿ ಮಾಡೋದು ಬೇಡ. ಸೊ ನೆಕ್ಸ್ಟ್ ಫಸ್ಟ್ ರೋನಲ್ಲಿ ಎಲ್ಲ 1000 ml ಬಾಟಲ್ಸ್ನ ಸ್ಟೋರ್ ಮಾಡಿದ್ದಾದಮೇಲೆ ಸೆಕೆಂಡ್ ರೋನಲ್ಲಿ 400 ml ಬಾಟಲ್ಸ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಆ ಥರ ಆರ್ಗನೈಸ್ ಮಾಡೋಕ್ಕೆ ಒಂಥರ ಖುಷಿ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಖುಷಿ ಆಗ್ತಾಯಿತ್ತು. ಅದಾದಮೇಲಿಂದ ನೆಕ್ಸ್ಟ್ ರೋನಲ್ಲಿ 200 ml ಬಾಟಲ್ಸ್ ಆವಾಗಲೇ ಫಿಲ್ ಮಾಡ್ಕೊಂಡ್ವಲ್ಲ, ಎಲ್ಲ ಸ್ಪೈಸಸ್ನ ಕೆಳಗಡೆ ರೋನಲ್ಲಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ, ಈ ಥರ ಇದ್ದರೆ ಅಡುಗೆ ಮಾಡೋಕ್ಕೂ ಒಂದು ಇಂಟ್ರೆಸ್ಟ್ ಬರುತ್ತೆ ಅಲ್ವಾ? ಅದಕ್ಕೋಸ್ಕರ ಹಾಗೆ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಮತ್ತು ಉಳಿದಿರೋ ಗ್ರಾಸರೀಸ್ಗೆಲ್ಲ ಈ ಥರ ಕ್ಲಿಪ್ಸ್ ಹಾಕಿ ಏರ್ ಟೈಟ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇಟ್ಟರೆ ಅದೆಲ್ಲ ವೇಸ್ಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಈ ಥರ ಕ್ಲಿಪ್ಸು ಡಿಮಾರ್ಟಲ್ಲೇ ಸಿಗುತ್ತೆ. ಮತ್ತು ಡಿಮಾರ್ಟಿಂದ ತಂದಿರೋ ಗ್ರಾಸರೀಸ್ ಎಲ್ಲ ಅದೇ ಕವರಲ್ಲೇ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ಎಲ್ಲಾನು ಹೀಗೆ ಎತ್ತಿಡೋದ್ರಿಂದ ಯಾವುದು ಹಾಳಾಗೋದಿಲ್ಲ. ಗ್ರಾಸರೀಸು ಮೇಲೆಲ್ಲ ಫಿಲ್ ಮಾಡ್ಕೊಂಡಿದ್ವಲ್ಲ, ಇನ್ನು ಮಿಕ್ಕಿರೋದನ್ನೆಲ್ಲ ಈ ಥರ ಕ್ಲೀನಾಗಿ ಕ್ಲಿಪ್ಸ್ ಹಾಕಿ ಇಟ್ಟರೆ ಸೇಫಾಗಿ ತುಂಬ ದಿನಾನೂ ಇರುತ್ತೆ, ಅದೆಲ್ಲ ಖಾಲಿ ಆಗೋ ತನಕ. ನಮ್ಮನೇಲಿ ಗ್ರಾಸರಿ ಅಂತಂದರೆ ಆಲ್ಮೋಸ್ಟ್ 1 to 2 months ಹಾಗೆ ಇರುತ್ತೆ. ನಾವಿಬ್ಬರೇ ಇರೋದ್ರಿಂದ ತುಂಬ ಏನು ಖರ್ಚಾಗೋದಿಲ್ಲ ಎಲ್ಲ ಗ್ರಾಸರೀಸ್ಗೆ.
ಸೊ ಎಲ್ಲಾನು ಈ ಥರ ಕ್ಲೀನಾಗಿ ಏರ್ ಟೈಟ್ ಮಾಡಿ ಮೇಲೆ ಎತ್ತಿಡ್ತಾ ಇದ್ದೀನಿ. ಮತ್ತು ಏನೇನಿದೆ ಅಂತ ಎಲ್ಲದ ಒಂದು ಲಿಸ್ಟ್ ಮಾಡಿ ಬರ್ದಿಟ್ಕೊತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಖಾಲಿ ಆದರೆ ಅದನ್ನು ತರೋಕ್ಕಾಗಿರ್ಬೋದು, ಇಲ್ಲ ಮೇಲೆ ಏನಾದರೂ ಇದ್ದರೆ ಅದನ್ನು ಇಳ್ಸೋಕ್ಕಾಗಿರ್ಬೋದು, ಈಸಿ ಆಗುತ್ತೆ. ಪ್ರತಿಯೊಂದನ್ನು ತೆಗ್ದು ನೋಡೋದಕ್ಕೆ ಚೆನ್ನಾಗಿರಲ್ಲ. ಸೊ ಆ ಥರ ಎಲ್ಲ ಬರೆದಿಟ್ಕೊಂಡು ನಾನು ಫ್ರಿಜ್ ಕವರ್ನಲ್ಲಿ ಇಟ್ಕೊತೀನಿ. ಇದು ಹೆಲ್ಪ್ ಆಗುತ್ತೆ ನನಗೆ. ಮತ್ತು ಏನೇನು ಮಿಕ್ಕಿದೆ ಅದೆಲ್ಲನೂ ಒಂದು ಬಕೆಟಲ್ಲಿ ಹಾಕಿ ಮೇಲೆ ಎತ್ತಿಡ್ತಾ ಇದ್ದೀನಿ. ಈ ಕಂಟೈನರಲ್ಲಿ ನಾನು ಎಲ್ಲ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡುವಂಥ ಐಟಮ್ಸು 2 ಥರ ರವೆ ಆಗಿರ್ಬೋದು, ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಗೋಧಿ ಹಸಿಟ್ಟು, ಅವಲಕ್ಕಿ ಮತ್ತು ಶಾವಿಗೆ ಪ್ರತಿಯೊಂದು ಇದರಲ್ಲೇ ಹಾಕಿಡ್ತಾ ಇದ್ದೀನಿ. ಇದ್ರ ಜೊತೆ ಹಾಗೆ ಒಗ್ಗರಣೆಗೆ ಬೇಕಾಗಿರೋ ಒಣಮೆಣಸಿನ್ಕಾಯಿ ಇರ್ಬೋದು, ಹುಣಸೆ ಹಣ್ಣು, ಜೀರಿಗೆ ಮತ್ತು ಪುಳಿಯೋಗರೆ ಪೇಸ್ಟು ಪ್ರತಿಯೊಂದನ್ನು ಈ ಕಂಟೈನರಲ್ಲಿ ಹಾಕಿ ಇಲ್ಲೇ ಕೆಳಗಡೆ ಇಟ್ಕೊತಾ ಇದ್ದೀನಿ. ಇದನ್ನೇನು ಮೇಲೆ ಇಡೋಕ್ಕೆ ಹೋಗ್ತಾ ಇಲ್ಲ. ಇದು ಎವ್ರಿಡೇ ಯೂಸ್ ಮಾಡ್ತಿರ್ತೀವಲ್ಲ, ಸೊ ಅದಕ್ಕೋಸ್ಕರ. ಸೊ ಇವಾಗ ಇಲ್ಲಿದ್ದು ಏನೇನು ಐಟಮ್ಸ್ ಇತ್ತು ಎಲ್ಲನೂ ಎತ್ತಿ ಕ್ಲೀನಾಗಿ ಗುಡಿಸ್ಕೊತಾ ಇದ್ದೀನಿ. ಪ್ರತಿಯೊಂದೂ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಟೈಮ್ ಸಿಗ್ದಾಗ ಕೆಲಸ ಮಾಡ್ಕೊಳ್ಳೋದ್ರಿಂದ ವೀಡಿಯೋ ಮಾಡ್ಕೊತಾ ಕೂತ್ರೆ ಇನ್ನೂ ಟೈಮ್ ಆಗೋಗ್ಬಿಡುತ್ತೆ ಅಂತ ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಅಲ್ಲಿ ಸಿಲಿಂಡ್ರ್ ಇಟ್ಟು ಅದರ ಪಕ್ಕ ಅಕ್ಕಿ ಇಡ್ತಾ ಇದ್ದೀನಿ. ಇದು ಸಿಂಬಾಗೆ ಅಂತ ಅಕ್ಕಿ, ಅದ್ರ ಮೇಲೆ ನಮ್ಮ ಅಕ್ಕಿ ಇಡ್ತಾ ಇದ್ದೀನಿ. ಅದು ಬ್ರೌನ್ ರೈಸ್ ನಾವು ಯೂಸ್ ಮಾಡೋದು. ಅದ್ರ ಪಕ್ಕ ಆವಾಗಲೇ ತೋರಿಸ್ದಂಗೆ ಬ್ರೇಕ್ಫಾಸ್ಟ್ ಐಟಮ್ಸ್ನ ಇಡ್ತಾ ಇದ್ದೀನಿ. ಈ ಕಂಟೈನರ್ ಅಂತೂ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ನೋಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಡಕ್ಕೆ ತಂದಿರೋದು ಏನು ಸಿಕ್ಕತ್ತೆ ಎಲ್ಲನೂ ಇದ್ರ ಮೇಲೇ ಇಡ್ತಾ ಇದ್ದೀನಿ. ಟೈಮ್ ಸಿಗಲ್ವಲ್ಲ ಅಡುಗೆ ಮಾಡೋದು, ಏನು ಮಿಕ್ಕಿರುತ್ತೆ ಎಲ್ಲನೂ ಅಲ್ಲೇ ಇಟ್ಬಿಡೋದು. ಹಿಂಗಂದರೆ ಹಂಗಿರುತ್ತೆ. ಅದಂತೂ ವರ್ಸ್ಟ್ ಕಂಡೀಷನಲ್ಲಿತ್ತು. ಸೊ ಹೊಸ ಕಂಟೈನರ್ನ ಆರ್ಡರ್ ಮಾಡಿದೆ ನಾನು ಮೀಶೋಯಿಂದ. ಇದು ಸ್ಟೋರೇಜ್ ಆರ್ಗನೈಸರು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ಮೇಲೆ ರ್ಯಾಕಲ್ಲಿ ಗ್ರಾಸರಿ ಬ್ಯಾಗು, ಕಿಚನ್ ಟವಲು, ಟಿಶ್ಯೂನ ಇಡ್ತಾ ಇದ್ದೀನಿ. ಕೆಳಗಡೆ ತೆಂಗಿನಕಾಯಿ ಇಡ್ತಾ ಇದ್ದೀನಿ. ಇದು 4 ರ್ಯಾಕ್ ಬಂದಿತ್ತು, ಬಟ್ ನನಗೆ ಅಲ್ಲಿ ಮೇಲೆ ಆಗಲ್ಲ ಅಂದ್ಬಿಟ್ಟು 3 ರ್ಯಾಕ್ನ ಇಡ್ತಾ ಇದ್ದೀನಿ. ಇಲ್ಲಿ ಮೇಲೆ ನಮ್ಮ ಬ್ರೌನ್ ರೈಸು, ಕೆಳಗಡೆ ಸಿಂಬಾದು ಬ್ರೇಕ್ಫಾಸ್ಟ್ ಐಟಮ್ಸು, ಮಿಕ್ಸಿ ಜಾರ್ಗಳನ್ನೆಲ್ಲ ಅಲ್ಲಿಟ್ಟು ಮಿಕ್ಸಿ, ಮಡಿಕೆ, ಪಾತ್ರೆನ ಇಡ್ತಾ ಇದ್ದೀನಿ. ನಮ್ಮ ಮನೇಲಿ ಇಷ್ಟೇ ಪಾತ್ರೆ ಇರೋದು. ಎಲ್ಲರೂ ಹೇಳ್ತಾರೆ ಮಗು ಆದಮೇಲೆ ನೀವು ಜಾಸ್ತಿ ಪಾತ್ರೆ ತೊಗೊಳ್ತೀರಾ ಅಂತ. ನೋಡಬೇಕು, ಮಗು ಊಟ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಮೇ ಬಿ ಬೇರೆ ಪಾತ್ರೆಗಳನ್ನ ತೊಗೋಬೋದು ಅಂತ ಅನಿಸುತ್ತೆ. ಎಲ್ಲ ಆದಮೇಲೆ ಲುಕ್ ಕಂಪ್ಲೀಟ್ ಮಾಡೋಕ್ಕೆ ಮ್ಯಾಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಟ್ ಆ್ಯಡ್ ಮಾಡಿದ್ಮೇಲೆ ನೋಡಿ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಿದೆ ಅಂತ. ಇದೆಲ್ಲ ಆದಮೇಲೆ ನನಗೆ ಪ್ಲಾಂಟ್ಸ್ ಆ್ಯಡ್ ಮಾಡೋಣ ಅನಿಸ್ತು. ಸೊ ಅದಕ್ಕೋಸ್ಕರ ಫ್ರೋಝನ್ ಬಾಟಲಿಂದ ತಂದಿರೋ ಬಾಟಲ್ಸ್ ಇತ್ತು. ತುಂಬ ದಿನದಿಂದ ಹಾಗೆ ಇತ್ತು, ಮಿಲ್ಕ್ ಶೇಕ್ ಮತ್ತು ಸ್ಮೂತೀಸ್ ತಂದಿರೋದು. ಅದಕ್ಕೆಲ್ಲ ಒಂದು ಸ್ವಲ್ಪ DIY ಮಾಡೋಣ ಅಂದ್ಬಿಟ್ಟು ಪಿಂಟ್ರೆಸ್ಟಲ್ಲಿ ಐಡಿಯಾ ಹುಡುಕ್ತಿರುವಾಗ ಈ ಥರ ಐಡಿಯಾ ಸಿಕ್ತು. ಈ ಥರ ಬಾಟಲ್ಸ್ ಒಳಗೆ ಮನಿ ಪ್ಲಾಂಟ್ ಹಾಕಿಡ್ಬೋದು ಅಂತ ವೈಟ್ ಪೇಂಟ್ ಮಾಡಿ ವೈಟ್ ಡಾಟ್ಸ್ ಇಟ್ಟು ಹಾಗೆ ಮನಿ ಪ್ಲಾಂಟ್ ಹಾಕಿ ಇಡ್ತಾ ಇದ್ದೀನಿ. ಮತ್ತು ಕೆಲವೊಂದು ಬೇರೆ ಸೆರಾಮಿಕ್ ಪ್ಲಾಂಟ್ಸ್ ಇತ್ತಲ್ಲ ಅದರೊಳಗೆ ಕೂಡ ಪ್ಲಾಂಟ್ಸ್ ಹಾಕಿ ಇಡ್ತಾ ಇದ್ದೀನಿ ಸೆರಾಮಿಕ್ ಪಾಟ್ಸಲ್ಲಿ. ಇದು ಮಗ್ಗು ಬಂದ್ಬಿಟ್ಟು ಇದು ಕಾಫಿ ಮಗ್ಗು. ಆ ಜೇಡ್ ಪ್ಲಾಂಟ್ ಮತ್ತು ಆ ಕ್ಯಾಕ್ಟಸ್ ಏನಿದೆ ಅದೆರಡು ಲೈವ್ ಪ್ಲಾಂಟು. ಇನ್ನು ಮಿಕ್ಕಿರೋ ಸಕ್ಯುಲೆನ್ಸ್ ಎಲ್ಲನೂ ಆರ್ಟಿಫಿಷಿಯಲು. ಅದನ್ನು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ನೋಡಿ ಎಷ್ಟು ರಿಯಲ್ ಆಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಇದನ್ನೆಲ್ಲ ಇವಾಗ ಆರ್ಗನೈಸ್ ಮಾಡೋಣ ಬನ್ನಿ. ಈ ವೈಟ್ ಸ್ಟೋರೇಜ್ ರ್ಯಾಕ್ ಏನಿದೆ ಅದನ್ನು ಸಹ ಮೀಶೋನಲ್ಲೇ ಆರ್ಡರ್ ಮಾಡಿದ್ದು. ಆವಾಗಲೇ ಪೇಂಟ್ ಮಾಡಿದ್ನಲ್ಲ ಫ್ರೋಝನ್ ಬಾಟಲ್ಸ್ ಮೇಲೆ ಲೀವ್, ಲವ್, ಲಾಫ್ ಮತ್ತು ಈಟ್ ಅಂತ ಬರ್ಬಿಟ್ಟು ಅದರೊಳಗೆ ಕ್ಯೂಟಾಗಿ ಮನಿ ಪ್ಲಾಂಟ್ ಹಾಕಿ ಇಡ್ತಾ ಇದ್ದೀನಿ. ಅದ್ರ ಪಕ್ಕನೇ ಉಪ್ಪಿನ ಜಾರ್ ಇಡ್ತಾ ಇದ್ದೀನಿ. ಇದರಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ. ಅದಾದ್ರ ಪಕ್ಕ ಸಕ್ಯುಲೆಂಟ್ ಪ್ಲಾಂಟ್ಸ್ ಆವಾಗಲೇ ಏನು ತೋರಿಸಿದೆ ಅದನ್ನೆಲ್ಲ ಇಡ್ತಾ ಇದ್ದೀನಿ. ಮತ್ತು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀವಲ್ಲ ಗೀ, ಅದಕ್ಕೋಸ್ಕರ ಗೀ ಅಲ್ಲಿ ಇಡ್ತಾ ಇದ್ದೀನಿ. ಮತ್ತು ಚಾಪರ್ ಹ್ಯಾಂಡಿ ಆಗಿರುತ್ತೆ, ಮೇಲೆ ಈಸಿಯಾಗಿ ಸಿಗುತ್ತೆ ಅಂದ್ಬಿಟ್ಟು ಚಾಪರ್ ಇಟ್ಟು ಮಿಕ್ಸ್ ಡ್ರೈ ಫ್ರೂಟ್ಸ್ನ ಅದ್ರಲ್ಲಿ ಹಾಕಿಡ್ತಾ ಇದ್ದೀನಿ. ಕೈಗೆ ಸಿಗುತ್ತೆ, ಎತ್ಕೊಂಡು ತಿನ್ಬೋದು ಬೇಗ ಅಂತ. ಮತ್ತು ಫ್ರೂಟ್ ಬಾಸ್ಕೆಟಲ್ಲಿ ಬಂದ್ಬಿಟ್ಟು ಬನಾನಾ ಮತ್ತು ಕಸ್ಟರ್ಡ್ ಆ್ಯಪಲ್ ಇತ್ತು ಇವತ್ತು ಫ್ರೂಟ್ಸು. ಅದನ್ನು ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಮೇಲೆ ಫ್ರಿಜ್ ಮೇಲೆ. ಅದೊಂದು ಸ್ಪೇಸಲ್ಲಿ ಕರೆಕ್ಟಾಗಿ ಅಲ್ಲಿ ಕೂರುತ್ತೆ ಅಂತ. ಇವಾಗ ಟ್ರೆಂಡಿಂಗಲ್ಲಿರೋ LED ಸ್ಟ್ರಿಪ್ ಲೈಟ್ಸ್ನ ಕೂಡ ಕಿಚನ್ಗೆ ಆ್ಯಡ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಇದರಲ್ಲಿ ಡಬಲ್ ಸೈಡ್ ಟೇಪ್ ಯೂಸ್ ಮಾಡಿ ಹಾಕೋಣ ಅಂತ ನೋಡಿದ್ವಿ, ಬಟ್ ಅದ್ರ ಕೂರ್ತಾನೆ ಇರಲಿಲ್ಲ, ಬಿದ್ದು ಹೋಗ್ತಾ ಇತ್ತು. ಸೊ ವಾಲ್ಪೇಪರ್ ಮೇಲಂತೂ ಅದು ಕ್ಲೀನಾಗಿ ಅಂಟ್ತಾನೆ ಇರಲಿಲ್ಲ. ನೋಡಿ ಇವಾಗ ಏನು ಮಾಡಿಟ್ಟಿದ್ದಾರೆ ಅಮೀಬಾ ಥರ. ನಂಗೆ ಸ್ಟ್ರೇಟಾಗಿ ಮಾಡಿಕೊಡಿ ಅಂದರೆ ಇದು ಯಾವುದೋ ಹಾರ್ಟ್ ಶೇಪ್ ಅಂತೆ, ಈ ಥರ ಮಾಡಿದ್ದಾರೆ. ಆಮೇಲೆ ಎಲ್ಲ ತೆಗ್ಸ್ಬಿಟ್ಟು ಕ್ಲೀನಾಗಿ ಅದು ಆ್ಯಕ್ಚುಲಿ ಕೂರ್ತಾನೂ ಇರಲಿಲ್ಲ. ಆಮೇಲೆ 3M ಟೇಪ್ ತರಿಸಿ ಪೂರ್ತಿಯಾಗಿ ಹಾಕಿದ್ದಾಯಿತು. ಆ್ಯಕ್ಚುಲಿ ಇದು ದೊಡ್ಡದಿತ್ತು, ವೇಸ್ಟ್ ಮಾಡೋದು ಬೇಡ ಅಂತ ಪೂರ್ತಿ ಕಿಚನ್ ಹಾಕ್ಕೊಟ್ಟಿದ್ದಾರೆ. ಲೈಟ್ ಹಾಕಿದ್ಮೇಲೆ ಆ ಲುಕ್ಕೇ ಚೇಂಜ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಈ ಸಿಂಕ್ ಪಕ್ಕ ಇರೋ ಆರ್ಗನೈಸರ್ನ ಸಹ ಮೀಶೋಯಿಂದ ತರಿಸಿದ್ದು. ಇದರೊಳಗೆ ಡಿಶ್ ವಾಶ್ ಸೋಪು, ಹ್ಯಾಂಡ್ ವಾಶ್ ಮತ್ತು ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಇಡ್ತಾ ಇದ್ದೀನಿ. ಬಾಟಲ್ಗೆ ಬ್ರಷು, ವೈಪರ್ ಇಟ್ಟು ಕ್ಯೂಟಾಗಿರೋ ಒಂದು ಡಸ್ಟ್ಬಿನ್ ಇಟ್ಟು ಒಂದು ಸೆರಾಮಿಕ್ ಪಾಟಲ್ಲಿ ಮನಿ ಪ್ಲಾಂಟ್ ಹಾಕಿ ಇಡ್ತಾ ಇದ್ದೀನಿ. ಫೈನಲ್ ಟಚ್ಗೆ ಕಿಚನ್ ಅಂತ ಒಂದು ಎಂಟ್ರೆನ್ಸಲ್ಲಿ ಒಂದು ನೇಮ್ ಬೋರ್ಡ್ ಹಾಕ್ತಾ ಇದ್ದೀನಿ.
ನೋಡಿ ನಮ್ಮ ಕಿಚನ್ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೇಕ್ ಓವರ್ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಕಿಚನ್ ಮೇಕ್ ಓವರ್ ಮಾಡೋದು ಮೊದಲ ಉದ್ದೇಶ ಏನಾಗಿತ್ತು ಅಂದರೆ ನಂಗೆ ಮೆಟರ್ನಿಟಿ ಲೀವ್ ಇನ್ನೇನು ಮುಗಿತಾ ಬರ್ತಿತ್ತು, ಇವಾಗ ಮಾಡಿಲ್ಲ ಅಂದರೆ ಮುಂದೆ ಯಾವಾಗಲೂ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಈ ಕಿಚನ್ ಮೇಕ್ ಓವರ್ನ ಮಾಡಿದೆ. ನೋಡ್ತಿದ್ದೀರಲ್ಲ ಹೇಗೆ ಸ್ಮಾಲ್ ಕಿಚನ್ನ ಕೂಡ ಕ್ಲೀನಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ ಅಂತ. ಮತ್ತು ವರ್ಕಿಂಗ್ ವುಮೆನ್ ಇರ್ಬೋದು, ನಿಮ್ಗೆ ಏನಾದರೂ ಟೈಮ್ ಇಲ್ಲ ಮತ್ತು ಸ್ಮಾಲ್ ಕಿಚನ್ ಇದೆ ಅನ್ನೋರ್ಗೆ ಏನಾದರೂ ಈ ವಿಡಿಯೋ ಮೋಟಿವೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ ಪೂರ್ತಿವರೆಗೂ ಟ್ರಾನ್ಸ್ಫಾರ್ಮೇಷನ್ ಹೇಗಿದೆ, ಮೊದಲು ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಿತ್ತು ಅಂತ ನೀವು ನೋಡಿದ್ದೀರಾ ಅಲ್ವಾ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೀಗೆ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.